ಮಾಜಿ ಯೋಧನ ಅಂತ್ಯಕ್ರಿಯೆಯಲ್ಲೂ ಕೂಡ ಅಸ್ಪೃಶ್ಯತೆಯನ್ನು ಅಂಟಿಸಿಕೊಂಡ್ರ ಗ್ರಾಮಸ್ಥರು. ಈ ವಿಚಾರದಲ್ಲಿಯೂ ಕೂಡ ಒಂದು ನೀಚ ವಿಚಾರ ಇದು. ಒಬ್ಬ ಮಾಜಿ ಸೈನಿಕನಿಗೆ ಅಂತ್ಯಕ್ರಿಯೆ ಮಾಡೋದ್ರಲ್ಲೂ ಕೂಡ ಇವರು ಜಾತಿಯನ್ನು ನೋಡ್ತಾರೆ, ತಾರತಮ್ಯವನ್ನು ಮಾಡ್ತಾರೆ, ಅಸ್ಪೃಶ್ಯತೆ ಅಂತ ಎತ್ತಿ ಹಿಡಿತಾರೆ, ಅಂಟಿಸ್ಕೊಳ್ತಾರೆ ಅಂತಂದರೆ ಇದು ಯಾವ ರೀತಿಯಾದಂಥ ಮನಸ್ಥಿತಿ ಅಂತ. ಮೃತ ಸೈನಿಕ ದಲಿತ ಎಂಬ ಕಾರಣಕ್ಕೇನೆ ಇದಾಗಿರುವಂಥದ್ದು. ಅಂತ್ಯಕ್ರಿಯೆಗೆ ಬಂದ ದಲಿತರು ಅಂಗಡಿಗೆ ಹೋದಾಗ ಬಂದ್ ಮಾಡಿಕೊಂಡಿದ್ದಾರೆ. ಚಿನ್ನಾಪುರ ಗ್ರಾಮದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗ್ರಾಮ ಅದು. ಹನುಮಂತಪ್ಪ ಹರಿಜನ 55 ವರ್ಷದ ಮೃತಪಟ್ಟ ಮಾಜಿ ಸೈನಿಕ. 20 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಾನೆ ಹನುಮಂತಪ್ಪ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನಡೀತಾ ಇರುತ್ತೆ. ಅಂತ್ಯಕ್ರಿಯೆಗೆ ಬಂದಿದ್ದಂತಹ ಮೃತ ಮಾಜಿ ಸೈನಿಕನ ಸಂಬಂಧಿಗಳು, ಬಂಧುಗಳು ಏನು ಬಂದಿರ್ತಾರಲ್ಲ, ಅವರು ಗ್ರಾಮದ ಅಂಗಡಿ ಹೋಟೆಲ್ಗಳಿಗೆ ಹೋಗ್ತಾ ಇದ್ದಂತೆ ಬಾಗಿಲನ್ನು ಹಾಕಿಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅನಿಷ್ಟ ಪದ್ಧತಿಯ ವಿರುದ್ಧ ದಲಿತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಇಳಕಲ್ ತಹಶೀಲ್ದಾರ್ ಅಮರೇಶ್ ಪರಮ್ಮ ಏನಿದ್ದಾರೆ, ಪಮ್ಮಾರ ಅವರು ಭೇಟಿ ಕೊಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಮಾರ್ಚ್ 2ಕ್ಕೆ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ಕೂಡ ನಡೆಸ್ತಾರೆ. ಮಾಜಿ ಸೈನಿಕರ ಅಂತ್ಯಕ್ರಿಯೆ. ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕಾಯುವಂತಹ ಸೈನಿಕನಿಗೆ ಯಾವ ಮರ್ಯಾದೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ಮರ್ತಂತೆ ಕಾಣ್ತಾ ಇದೆ ಅಲ್ಲಿನ ಜನ. ಯಾಕಂದರೆ ಅವರ ಕುಟುಂಬವನ್ನು ಬಿಟ್ಟು, ಅವರ ಮಕ್ಕಳು ಹೆಂಡತಿಯನ್ನು ಬಿಟ್ಟು ನಮಗಾಗಿ, ನಮಗೋಸ್ಕರ, ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂತಹ ಒಬ್ಬ ಸೈನಿಕನಿಗೆ ನಾವು ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡ್ತೀವಿ, ಗೌರವ ಕೊಡೋದಿಲ್ಲ ಅಂದರೆ ಇದೆಂತಹ ಒಂದು ದುಸ್ಥಿತಿ ಅಂತ ಜನ ಇನ್ನೂ ಕೂಡ ಯಾವ ಕಾಲದಲ್ಲಿದ್ದಾರೆ. ಹಾಗಾದರೆ ಸೈನಿಕರು ಹೋಗಿ ನಾವು ನಮ್ಮ ಜಾತಿಯವ್ರನ್ನ, ನಮ್ಮ ಧರ್ಮದವ್ರನ್ನ ಮಾತ್ರ ಕಾಪಾಡ್ತೀವಂತ ಏನಾದ್ರಲ್ಲಿ ಇರ್ತಾರೇನು? ಒಂದ್ ನಿಮಿಷ, ನೀವು ಯಾರು ನನಗೆ 112 ನಮ್ಗೆ ಫೋನ್ ಹಚ್ಚಿದ್ರು, ಮೇಡಮ್ ಇಲ್ಲಿ ಹಿಂಗ್ ನಡೆದದ ಅಂತ ಹೇಳಿ. ಏನಾಗ್ಯದಪ್ಪ ಅಂದ್ರೆ ಹಿಂಗ್ ಪ್ರಾಬ್ಲಮ್ ಆಗ್ಯದ ಅಂದ ತಕ್ಷಣ ಸರ್ಗೆ ಹಚ್ಚಿದೆ. ಸರ್ ಫೋನ್ ಎತ್ತಿಲ್ಲ, ವಿಷಾಗದಾರ ಅಂತ ಹೇಳಿ ವಜ್ಜಲ್ ಸರ್ಗೆ ಹಚ್ಚಿದೆ. ವಜ್ಜಲ್ ಸರ್ ಇವ್ರ ನಂಬರ್ ಕೊಟ್ರು, ಇವ್ರಿಗೆ ಹಚ್ಚಿದ್ವಿ, ಇವ್ರಿಗೆ ಹಚ್ಚಿ ಈ ಹುಡುಗ ಹಚ್ಚಿದ್ವಿ. ಎಲ್ಲರಿಗೂ ಹಚ್ಕೊಂಡು ಬರ್ರಿ ಹುಡ್ರಲ್ಲಿ ಹಿಂಗಾಗ್ಯದ. ನಮಗ ಅಲ್ಲಿ ಚೆಕ್ ಪೋಸ್ಟ್ ಡ್ಯೂಟಿಗೆ ಹಾಕ್ಯಾರ. ಅಲ್ಲಿ ಇರೋರೇ ನಾನು ಆ ಹುಡುಗ ಇಬ್ಬರು ಇದೀವಲ್ಲಿ. ಅಲ್ಲಿಂದ ನೀವು ಇವ್ರಿಗೆ ಬರ್ರಿ ಅಂತ ಅಂದ ತಕ್ಷಣ ಅವ್ರು ಈ ಕಡೆಯಿಂದ ಬಂದಾರ, ನಾ ಈ ಕಡೆಯಿಂದ ಬಂದೀನಿ. ಸರಿ ಮೇಡಮ್, ಧನ್ಯವಾದಗಳು. ಮಾಹಿತಿ ಒಬ್ಬ ಸೈನಿಕನಿಗೆ, ಒಬ್ಬ ಸೈನಿಕ ನೋಡಿ ದೇಶಕ್ಕಾಗಿ ಸೇವೆಯನ್ನು ಮಾಡಿ ಬಂದಿರ್ತಾನೆ, ನಿವೃತ್ತಿ ನಂತರ ಮನೆಯಲ್ಲಿರ್ತಾನೆ. ಆದರೆ ಆತ ಸಾವನ್ನಪ್ಪಿದಾಗ ಕೂಡ ಇಲ್ಲಿ ಜಾತಿ ಎನ್ನುವಂತಹ ಒಂದು ವ್ಯವಸ್ಥೆಯನ್ನು ಅಡ್ಡಿ ತಂದು ಅಲ್ಲಿ ಬಂದಂತಹ ಸಂಬಂಧಿಕರಿಗೆ, ಬಂಧು ಬಳಗದವರಿಗೆ ಅವರ ಜಾತಿ ಬೇರೆ, ಅವರು ದಲಿತರು ಅಂತ ಹೇಳಿ ನೀವು ದೂರ ಇಡ್ತೀರಿ, ಅಥವಾ ನಿಮ್ಮ ಅಂಗಡಿಗಳನ್ನು, ಹೋಟೆಲ್ಗಳನ್ನು ಬಾಗಿಲು ಹಾಕ್ಕೊಂಡು ಹೋಗಿ ಮುಚ್ಕೊಂಡು ಹೋಗ್ತೀರಿ ಅಂತಂದರೆ ಇದೆಷ್ಟರ ಮಟ್ಟಿಗೆ ಸರಿ? ಮಾನವೀಯತೆ ಎಲ್ಲಿದೆ ಇಲ್ಲಿ? ಇದರಲ್ಲಿಯೂ ಕೂಡ ಈ ರೀತಿಯಾಗಿ ಮೆರಿತೀರಾ ಅಂತಂದರೆ ಆ ಇಡೀ ಗ್ರಾಮಸ್ಥರು ಏನಿದ್ದಾರೆ, ಯಾರ್ಯಾರು ಈ ರೀತಿ ಮಾಡಿದ್ರಲ್ಲ ಅವರನ್ನು ಚೀತು ಅಂತ ನಾವು ಉಗಬೇಕಾಗುತ್ತೆ. ಯಾವುದರಲ್ಲಿ ನೋಡ್ತೀರಾ ನೀವು ಜಾತಿಯನ್ನು? ಯಾವುದರಲ್ಲಿ ನೋಡ್ತೀರಾ ನೀವು ಧರ್ಮವನ್ನು?
ದೇಶವನ್ನು ಕಾಯುವಂತಹ ಯೋಧರಲ್ಲಿಯೂ ಕೂಡ ಇದನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ದೇಶದ ಜನರಲ್ಲಿ ಕೆಲವರಲ್ಲಿ ಇನ್ನೂ ಕೂಡ ನೀಚ ಬುದ್ಧಿ ಇದೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಚಿಕ್ಕ ಚಿಕ್ಕ ಹಳ್ಳಿಗಳೆಲ್ಲ ಇದನ್ನು ಇನ್ನೂ ಕೂಡ ಗಮನಿಸ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ದೌರ್ಭಾಗ್ಯ. ಬಾಗಲಕೋಟೆಯಲ್ಲಿ ಆಗಿರುವಂಥದ್ದು ಇದು. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗ್ರಾಮದಲ್ಲಿ ಒಬ್ಬ ಮಾಜಿ ಸೈನಿಕನಿಗೆ ಆಗಿರುವಂತಹ ಅವಮಾನ ಇಡೀ ಸೈನಿಕರಿಗೆ ಆಗುವಂತಹ ಅವಮಾನ. ಒಬ್ಬ ಯೋಧ ಎಲ್ಲ ಜಾತಿ ಧರ್ಮ ಎಲ್ಲರಿಗೋಸ್ಕರ ಹೋಗಿ ದೇಶವನ್ನು ಕಾಯ್ತಾನೆ ಅನ್ನೋದಾದರೆ ಆತನಿಗೆ ಕೂಡ ಎಲ್ಲರೂ ಗೌರವವನ್ನು ಕೊಡಬೇಕು. ಮೊದಲು ಆತ ಮಾಡಿದಂತಹ ಕೆಲಸಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ ಇಲ್ಲಿ, ಅದನ್ನು ಕಲ್ತುಕೊಳ್ಬೇಕಾಗತ್ತೆ ಇಲ್ಲಿ ಜನ. ಆದರೆ ಅದನ್ನೇ ಮರೆತಿದ್ದಾರೆ ಇಲ್ಲಿ. ಈ ಗ್ರಾಮದಲ್ಲಿರುವಂತಹ ಜನ ಬರೀ ಜಾತಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಇದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು. ಯಾರು ಈ ರೀತಿಯಾಗಿ ಮಾಡಿದ್ದಾರೆ? ಒಬ್ಬ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡೋದು ನೋಡಿದ್ವಿ. ಜಾತಿಯ ವಿಚಾರವಾಗಿ ಇಡೀ ಕುಟುಂಬವನ್ನೇ ಬಹಿಷ್ಕಾರ ಮಾಡಿದ್ದು, ದಂಡವನ್ನು ಹಾಕಿದ್ವು ಕೇಳಿದ್ವಿ. ಈಗ ಒಬ್ಬ ಸೈನಿಕನಿಗೆ, ಮಾಜಿ ಸೈನಿಕನಿಗೆ, ಅದು ಕೂಡ 20 ವರ್ಷಗಳ ಕಾಲ ದೇಶಕ್ಕಾಗಿ ನಮಗಾಗಿ ಸೇವೆ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ಈ ರೀತಿಯಾದಂತಹ ಅಗೌರವವನ್ನು, ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಒಂದು ಸೇನೆಗೆ ಸೇರಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ, ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಅವರ ಇಡೀ ಕುಟುಂಬವೇ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಕೂತಿರುತ್ತೆ. ಈ ರೀತಿಯಾಗಿರುವಾಗ ಈ ಒಂದು ಅಸ್ಪೃಶ್ಯತೆ ನೋಡೋಕೆ ಸಿಗ್ತಾ ಇದೆ. ಒಂದು ರೀತಿಯ ನಾಚಿಕೆ ಗೇಡಿನ ಸಂಗತಿ. ಇದರ ಬಗ್ಗೆ ಅಲ್ಲಿನ ಅಧಿಕಾರಿಗಳೇ ಗಮನ ಹರಿಸಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.